ನೀವು ನೋಡ್ತಾ ಇದ್ದೀರಾ ಸ್ಪೀಪ್ಲೆಸ್ ಕರ್ನಾಟಕ. ನಾನು ಅಕ್ಷತಾ ಗೌಡ. ಇನ್ನೇನು ಆರ್ ಸಿ ಬಿ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ 23ನೇ ತಾರೀಕಿಂದ. ಸೊ ಆರ್ ಸಿ ಬಿ ಫ್ಯಾನ್ಸ್ ಏನಿಷ್ಟು ದಿನ ವೆಯ್ಟ್ ಮಾಡ್ತಿದ್ರು ಅವರೆಲ್ರಿಗೂ ಕೂಡ ಒಂದು ಅನ್ಬಾಕ್ಸ್ ಇವೆಂಟಿಂದ ಒಂದು ಖುಷಿ ವಿಷಯ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಜನಗಳೇನು ಹೇಳ್ತಾರೆ, ಸೊ ಅದ್ರ ಜೊತೆಗೆ ಆರ್ ಸಿ ಬಿ 17 ವರ್ಷದಿಂದ ಕಪ್ ಗೆದ್ದಿಲ್ಲ ಅಂದರೂ ಕೂಡ ಫ್ಯಾನ್ಸ್ನ ಗಳಿಸ್ಕೊಂಡಿದೆ. ಸೊ ಈ ಸರಿ 18ನೇ ವರ್ಷಕ್ಕೆ ಕಪ್ ಗೆಲ್ತಾರಾ? ಸೊ ಇದ್ರ ಬಗ್ಗೆ ಫ್ಯಾನ್ಸ್ ಏನು ಹೇಳ್ತಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸತಿ ಏನು ಓಪ್ ಅಂದರೆ ರಜತ್ ಪಟ್ಟಿದಾರ್ ಯಂಗ್ಸ್ಟರು ಹೊಸ ಟೀಮ್ನಲ್ಲಿ ಲೀಡ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಎಲ್ಲರೂ ಕಾನ್ಫಿಡೆನ್ಸ್ ಆಗಿದ್ದಾರೆ, ಎಲ್ಲ ಫಾರ್ಮಲ್ಲಿದ್ದಾರೆ, ಎಲ್ಲ ಪ್ಲೇಯರ್ಸ್ ಫಾರ್ಮಲ್ಲಿದ್ದಾರೆ. ಹಂಗಾಗಿ ಫಸ್ಟ್ ಮ್ಯಾಚ್ ಇನ್ನೇನು ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೋತೀನಿ. ವಿರಾಟ್ ಕೊಹ್ಲಿ ಕಿಂಗೇ ಅಲ್ವಾ, ಕಿಂಗ್ ಮೇಲೆ ನಿಂತಿರೋದು. ರಾಜ್ಯ ಎಂದಿದ್ರು ರಾಜ್ಯನೇ. ಸಿ ಬಿ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ಏನು ಅನ್ಸುತ್ತೆ ಈ ಬಾರಿ ಆರ್ ಸಿ ಬಿ ಟೀಮ್ ಬಗ್ಗೆ ಹೇಳೋದಾದ್ರೆ? ಆರ್ ಸಿ ಬಿ ಟೀಮ್ ಈ ಸತಿ ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್ ಬಿಟ್ಟರೆ ಮತ್ತು ಸ್ವಪ್ನಿಲ್ ಸಿಂಗು 3 ಜನ ಬಿಟ್ಟರೆ ಹೋಲ್ ಟೀಮೇ ಚೇಂಜ್ ಆಗಿದೆ. ಮತ್ತು ಬಿಗ್ ಪ್ಲೇಯರ್ಸ್ ಬಂದಿದ್ದಾರೆ ಈ ಸತಿ ಏನು ಓಪ್ ಅಂದರೆ ರಜತ್ ಪಟ್ಟಿದಾರ್ ಯಂಗ್ಸ್ಟರು ಹೊಸ ಟೀಮ್ನಲ್ಲಿ ಲೀಡ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಬಟ್ ಕಪ್ ಹೊಡಿಲಿಲ್ಲ ಅಂದರೆ ನಮಗೇನು ಬೇಜಾರಿಲ್ಲ. ಅಂದರೆ ನಾವೇನು ಇವಾಗ ಕಪ್ ಹೊಡಿಲೇಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಕಪ್ ಹೊಡಿಲಿಲ್ಲ ಅಂದರೂ ಆರ್ ಸಿ ಬಿಗಿರೋ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಇದನ್ನೇ 17 ವರ್ಷದಿಂದ ಹೇಳ್ಬಿಟ್ಟಿದ್ದೀರಲ್ವಾ, ಈ ವರ್ಷನೂ ಅದೇನಾ? ಈ ವರ್ಷ ಅದೇ ಅಲ್ಲ, ಅಂದರೆ ಪ್ರತಿ ವರ್ಷವೂ ನೆಕ್ಸ್ಟ್ ವರ್ಷ ಬರ್ತಾ ಒಂದು ಓಪ್ ಇಟ್ಕೊಂಡು ಬರ್ತೀವಿ. ಲಾಸ್ಟ್ ತಕ್ಕ ಓಪ್ ಇರುತ್ತೆ, ಅಂದರೆ ಫೈನಲ್ ಮ್ಯಾಚ್ ತಕ್ಕ ಓಪ್ ಇರುತ್ತೆ. ಆ ಓಪ್ನ ಕಳ್ಕೊತಾನೆ ಇದ್ದೀವಿ. ಬಟ್ ಓಪ್ ಇಲ್ಲ ಅಂತಿಲ್ಲ, ಓಪ್ ಲಾಸ್ಟ್ ತಕ್ಕೂ ಇರುತ್ತೆ ನಮಗೆ. ಲಾಸ್ಟ್ ಟೈಮು ಅನ್ಬಾಕ್ಸ್ ಇವೆಂಟ್ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಇದು ಆರ್ ಸಿ ಬಿಯ ಹೊಸ ಅಧ್ಯಾಯ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಸೊ ಈ ಸರಿ ಕೂಡ ಆಲ್ರೆಡಿ ಅನ್ಬಾಕ್ಸ್ ಇವೆಂಟ್ ಆಯಿತು. ಏನು ಅನಿಸ್ತು ಟೀಮ್ ನೋಡಿ? ಅದೇ ಈ ಸತಿ ಟೀಮು ಅಂದರೆ ಹೋದ ಸತಿ ಅನ್ಬಾಕ್ಸಲ್ಲಿ ಏನು ವಿರಾಟ್ ಕೊಹ್ಲಿ ಮಾತಾಡಿದ್ರು ಹೊಸ ಅಧ್ಯಾಯ ಅಂತ. ಆದರೆ ಈ ಸತಿ ಆ ಥರ ಏನೂ ಹೇಳಿಲ್ಲ ಅವರು. ಏನಂದರೆ ಕನ್ನಡದಲ್ಲಿ ಒಂದು ಮಾತು ಬೊಂಬಾಟ್ ಅಂತ ಅಂದರು ಅಷ್ಟೇ. ಆದರೆ ಹೊಸ ಅಧ್ಯಾಯ ಈ ಸತಿ ಏನು ಚೆನ್ನಾಗಿ ಆಡ್ತೀವಿ ಆ ಥರ ಏನೂ ಹೇಳಿಲ್ಲ. ಹಂಗಾಗಿ ಎಲ್ಲರೂ ಕಾನ್ಫಿಡೆನ್ಸ್ ಆಗಿದ್ದಾರೆ, ಎಲ್ಲ ಫಾರ್ಮಲ್ಲಿದ್ದಾರೆ, ಎಲ್ಲ ಪ್ಲೇಯರ್ಸು ಫಾರ್ಮಲ್ಲಿದ್ದಾರೆ. ಹಂಗಾಗಿ ಫಸ್ಟ್ ಮ್ಯಾಚ್ ಇನ್ನೇನು ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೋತೀನಿ. ರಜತ್ ಪಾಟಿದಾರ್ ಬಂದು ಕ್ಯಾಪ್ಟನ್ಸಿ ವಹಿಸ್ಕೊಂಡಿರೋದು. ಸೊ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಈ ಸರಿ ಅಂದರೆ 18ನೇ ವರ್ಷದ ಮ್ಯಾಚ್ ಯಾವ ಥರ ನಡಿಬೋದು ಅಂತ ಅನ್ಸುತ್ತೆ? ಅಂದರೆ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಶಿಪ್ ಮೇಲೆ ಡೌಟೇ ಇಲ್ಲ. ಯಾಕಂದರೆ ಅವ್ರು ರಂಜಿ ಟ್ರೋಫಿಲಿ ಸೆಮಿಫೈನಲ್ ತನಕ ಕರ್ಕೊಂಬಂದಿದ್ದಾರೆ ಟೀಮ್ನ. ಹಂಗಾಗಿ ಅವರು ಏನಂದರೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ. ಅಂದರೆ ಏನಂದರೆ ಫಸ್ಟ್ ಟೈಮು ಈ ಥರ ದೊಡ್ಡ ಸ್ಟೇಜಲ್ಲಿ ಆಪರ್ಚುನಿಟಿ ಸಿಕ್ಕಿರೋದು ಅವ್ರಿಗೆ. ಅಂದರೆ ಅವ್ರು ಯಂಗ್ಸ್ಟರ್ ಅಲ್ವಾ, ಅವ್ರು ಇನ್ನು ಸ್ವಲ್ಪ ಏನಂದರೆ ಹ್ಯಾಂಡಲ್ ಮಾಡಬೇಕು ಟೀಮ್ನ, ಅಂದರೆ ಹ್ಯಾಂಡಲ್ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಲಾಸ್ಟ್ ಸರಿ ಆರ್ ಸಿ ಬಿ ವುಮೆನ್ಸ್ ಗೆದ್ದರು. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಇವಾಗ ಲಾಸ್ಟ್ ಚಾಂಪಿಯನ್ಸ್ ಟ್ರೋಫಿ ಕೂಡ ಗೆದ್ಕೊಂಡು ಬಂದರು. ಸೊ ಆರ್ ಸಿ ಬಿ ಈ ಸರಿ ಕಪ್ ಗೆದ್ದೇ ಗೆಲ್ತಾರೆ ಅಂತ ಅನ್ಸುತ್ತಾ? ಯಾಕೆಂದರೆ ಈ ಸತಿ ಏನು 18th ಇಯರ್ IPL, ನಾವು ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿದು. ಹಂಗಾಗಿ ಎಲ್ಲ ಪಾಸಿಟಿವ್ ಇದೆ, ಗೆಲ್ತಾರೆ, ಪಾಸಿಟಿವ್ ವೈಬ್ಸ್ ಇದೆ, ಗೆಲ್ತಾರೆ ಅಂತ. ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಮ್ಯಾಚ್ ಸ್ಟಾರ್ಟ್ ಆಗಲಿ ಬೇಗ ಅಂತ? ನಾನು ಎಷ್ಟು IPL ಡೇಟ್ ರಿಲೀಸ್ ಆದಾಗಿಂದನೂ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಫುಲ್ ಎಕ್ಸೈಟೆಡ್. ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನೇನು 23 ಇಂದ. ಸೊ ಈ ಸರಿ ಕಪ್ ಗೆಲ್ತಾರೆ ಆರ್ ಸಿ ಬಿ ಅಂತ ಹೇಗೆ ಹೇಳ್ತಾರೆ ಮೇಡಮ್? ಹೇಗೆ ಹೇಳ್ತಾರೆ? ಎಲ್ಲ ಸಲನೂ ಕಪ್ ನಮ್ಮದೇ, ಈ ಸಲನೂ ಕಪ್ ನಮ್ಮದೇನೆ. ಅದಕ್ಕೆ ಗೆದ್ದೇ ಗೆಲ್ತಾರೆ. ಬಟ್ 17 ವರ್ಷ ಕೂಡ ಅದನ್ನೇ ಹೇಳ್ಕೊಂಡು ಬಂದಿದ್ದಲ್ವಾ? ಸೊ ಈ ಸರಿ ಏನು ಓಪು ಗೆದ್ದೇ ಗೆಲ್ತಾರೆ ಅನ್ನೋದಕ್ಕೆ? ಈ ಸಲ ಎಲ್ಲ ಟೀಮ್ ಚೇಂಜ್ ಇದೆ, ಅದಕ್ಕೋಸ್ಕರ ಗೆದ್ದೇ ಗೆಲ್ತಾರೆ. ಯಾರು ಅಂದರೆ ಯಾರ ಮೇಲೆ ನಂಬಿಕೆ ಇದೆ ಟೀಮಲ್ಲಿ? ಅಷ್ಟು ಜನದಲ್ಲಿ ಯಾರ ಮೇಲೆ ನಂಬಿಕೆ ಜಾಸ್ತಿ ಇದೆ? ವಿರಾಟ್ ಕೊಹ್ಲಿ ಕಿಂಗೇ ಅಲ್ವಾ, ಕಿಂಗ್ ಮೇಲೆ ನಿಂತಿರೋದು. ರಾಜ್ಯ ಎಂದಿದ್ರು ರಾಜ್ಯನೇ. ಅದಕ್ಕೋಸ್ಕರ ಈ ಸಲ ಆರ್ ಸಿ ಬಿಗೆ ಗೆಲ್ಲೋದು. ಇವಾಗ ರಜತ್ ಪಾಟಿದಾರ್ ಬಂದು ಕ್ಯಾಪ್ಟನ್ನು. ಸೊ ಯಾವ ಥರ ಇರುತ್ತೆ ಅವ್ರದ್ದು ಕ್ಯಾಪ್ಟನ್ಸಿ ಅಂತ ಅನ್ಸುತ್ತೆ? ಚೆನ್ನಾಗಿರುತ್ತೆ ಮೇಡಮ್. ಎಲ್ಲ ಈಗ ಈ ಸಲ ಹೋದ ಸಲನೂ ಹಂಗೆ ಇತ್ತು, ಅದೊಂದು ಸ್ವಲ್ಪ ಚೇಂಜ್ ಇತ್ತು. ಈ ಸಲ ಅಂದರೆ ಎಲ್ಲ ಹೊಸ ಬ್ಯಾಟ್ಸ್ಮನ್ಸ್ ಇದ್ದಾರೆ, ಅದಕ್ಕೋಸ್ಕರ ಈ ಸಲ ಚೆನ್ನಾಗಿರುತ್ತೆ ಮ್ಯಾಚು, ನೋಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಹೇಗೆ ಅನ್ಸುತ್ತೆ ಅಂದರೆ ಇವಾಗ ಲಾಸ್ಟ್ ಸರಿ ಬಂದು CSK ಮೇಲೆ ಹೊಡೆದು ಮ್ಯಾಚ್ ಲಾಸ್ಟ್ ಸರಿ ಎಂಡ್ ಆಯಿತು. ಸೊ ಈ ಸರಿ ಕಪ್ ತೊಗೊಂಡೇ ಮನೆಗೆ ಹೋಗೋದು ಆರ್ ಸಿ ಬಿ ಅಂತ ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀರಾ? 100ಗೆ 100%. 100ಗೆ 200 ಅಂದ್ಕೊಂಡ್ರೆ ಏನು ತಪ್ಪೇನಿಲ್ಲ. 200% ಈ ಸಲ ಕಪ್ ಹೊಡಿತಾರೆ. ಕಷ್ಟಪಟ್ಟು ಪ್ಲೇ ಆಫ್ಗೆ ಹೋಗ್ತಾರೆ, ಆಮೇಲೆ ಪ್ಲೇ ಆಫಲ್ಲಿ ಮತ್ತೆ ನಾವೆಲ್ಲ ಕಾಯ್ಕೊಂಡು ಕೂತ್ಕೋಬೇಕಾಗುತ್ತೆ ಅಂತ ಅನಿಸುತ್ತೆ. CSKನ ಆ ಥರ ಓಡೋದು ಹೊರಗಾಕಿದ್ದು ನಮಗೆಲ್ಲ ಖುಷಿಯಾಗಿತ್ತು. ಹೆಸ್ರಿಗೆ ಮಾತ್ರ ರಜತ್ ಪಟ್ಟಿದಾರು, ಎಲ್ಲ ಲೀಡ್ ಮಾಡೋದು ವಿರಾಟ್ ಕೊಹ್ಲಿನ ಅನ್ಕೋತೀನಿ. ಆರ್ ಸಿ ಬಿ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ಏನು ಓಪಿದೆ ಈ ಬಾರಿ? ಈ ಬಾರಿ ಕಷ್ಟಪಟ್ಟು ಪ್ಲೇ ಆಫ್ಗೆ ಹೋಗ್ತಾರೆ, ಆಮೇಲೆ ಪ್ಲೇ ಆಫಲ್ಲಿ ಮತ್ತೆ ನಾವೆಲ್ಲ ಕಾಯ್ಕೊಂಡು ಕೂತ್ಕೋಬೇಕಾಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಆರ್ ಸಿ ಬಿಲೇ, ನಾನು ಆರ್ ಸಿ ಬಿ ದೊಡ್ಡ ಫ್ಯಾನು. ಆರ್ ಸಿ ಬಿ ಒಂದೇ ಟೀಮಲ್ಲಿ ಯಾವಾಗಲೂ 4 ಜನ ಎಕ್ಸ್ಟ್ರಾ ಪ್ಲೇಯರ್ಸು ಒಳಗೆ ಆಡ್ತಿರ್ತಾರೆ. ಅದು ಈ ಸರಿ ಅದು ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ನೋಡುವಂಥ ಕುತೂಹಲ ಇದೆ. ಈ ಸರಿ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನೋಡಿದ್ರೆ ಏನು ಅನಿಸ್ತು?
ಅನ್ಬಾಕ್ಸ್ ಇವೆಂಟ್ ಅದೇ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅದು 10 ಟೀಮಲ್ಲಿ RCB ಟೀಮ್ದು ಒಂದೇ ಗ್ರ್ಯಾಂಡಾಗಿ ಮಾಡ್ತಾ ಇರೋದು. ಅನ್ಬಾಕ್ಸ್ ಇವೆಂಟ್ ಯಾವಾಗೂ ಚೆನ್ನಾಗೇ ಇರುತ್ತೆ. ಅದಕ್ಕೆ ಅಷ್ಟೊಂದು ಟಿಕೆಟ್ ಪ್ರೈಸ್ ಎಲ್ಲ ಇಟ್ಟು ಮಾಡೋದು ಅದೊಂದು ಬೇಕಿರಲಿಲ್ಲ ಅಂತ ಅನಿಸ್ತು. ಬಟ್ ಲಾಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರು ಇದು RCB ಯ ಹೊಸ ಅಧ್ಯಾಯ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಸೊ ಈ ಸರಿ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ? ಈ ಸರಿನೂ ಹೊಸ ಅಧ್ಯಾಯನೇ ಆ್ಯಕ್ಚುಲಿ. ಹೋದ್ಸಲಿ ಚೆನ್ನಾಗಿತ್ತು. ಆ ಥರ ನೋಡಿದ್ರೆ CSKನ ಆ ಥರ ಹೊಡೆದು ಹೊರಗಾಕಿದ್ದು ನಮಗೆಲ್ಲ ಖುಷಿಯಾಗಿತ್ತು. ಈ ಸರಿ ಏನನ್ಸುತ್ತೆ? ಈ ಸರಿನೂ ಅದೇ ಥರ ಲಾಸ್ಟ್ ತನಕ ಬಂದು ಹೋಗ್ತಾರೆ ಅನ್ಸುತ್ತೆ ಅಥವಾ ಕಪ್ ಗೆಲ್ತಾರೆ ಅಂತ ಅನ್ಸುತ್ತೆ? ಈ ಸರಿ ಒಂದಿಷ್ಟು ಪ್ಲೇಯರ್ಸ್ಗಳು ತುಂಬ ಚೆನ್ನಾಗಿರೋರು ಇದ್ದಾರೆ. ಬೌಲಿಂಗ್ ಲೈನಪ್ಪು ಚೆನ್ನಾಗಿದೆ. ಸೊ ಈ ಸರಿ ನಾವು ಗೆಲ್ಬೋದು, 100% ಗೆಲ್ಬೋದು, ಅಷ್ಟು ಕಾನ್ಫಿಡೆನ್ಸ್ ಇದೆ. ಭುವನೇಶ್ವರ್ ಕುಮಾರ್ ಒಳ್ಳೆ ಬೌಲರು, ಒಂದಷ್ಟು ಜನ ಸ್ಪಿನ್ನರ್ಸ್ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ, ಮತ್ತು ಒಳ್ಳೆ ಹಿಟ್ಟರ್ಸ್ಗಳು ಬಂದಿದ್ದಾರೆ. ಸೊ ಈ ಸರಿ ನಾವು ಕಪ್ ಗೆಲ್ತೀವಿ 100%. ರಜತ್ ಪಾಟಿದಾರ್ ಬಂದು ಕ್ಯಾಪ್ಟನ್. ಸೊ ಯಾವ ಥರ ಇರುತ್ತೆ ಅವ್ರದ್ದು ಕ್ಯಾಪ್ಟನ್ಸಿ ಅಂತ? ಅವ್ರದ್ದು ಕ್ಯಾಪ್ಟನ್ಸಿ ಆರಾಮಾಗಿರುತ್ತೆ. ಯಾಕಂದರೆ ವಿರಾಟ್ ಕೊಹ್ಲಿ ಎಲ್ಲ ನೋಡ್ಕೊತಿರ್ತಾರೆ. ಅವರು ಟಾಸ್ ಒಂದು ಮಾಡ್ಕೊಂಬಂದರೆ ಮುಗೀತಷ್ಟೇ. ಟಾಸ್ಗಷ್ಟೇ ಕ್ಯಾಪ್ಟನ್ ಅಂತ ಮಾಡ್ಕೊಂಡಿರೋದು. ಅದು ಇಷ್ಟ ನಿಮ್ಗೆ RCB ಟೀಮಲ್ಲಿ ಈ ಸರಿ ನೋಡ್ಕೊಳ್ಳೋದಾದ್ರೆ? ಯಾಕಂದರೆ 17 ವರ್ಷದಿಂದ ಕಪ್ ಗೆಲ್ತಾರೆ ಅಂತ ಅಂದ್ಕೊಂಡು ಬಂದಿದ್ದೀರಾ, ಬಟ್ ಇಲ್ಲಿವರೆಗೂ ಗೆದ್ದಿಲ್ಲ. ಈ ಬಾರಿ ಏನು ಅನ್ಸುತ್ತೆ? ಯಾರು ಇಷ್ಟ ಮತ್ತೆ ಟೀಮಲ್ಲಿ ಎಲ್ರಿಗೂ ವಿರಾಟ್ ಕೊಹ್ಲಿನೇ ಇಷ್ಟ. ಮುಂಚೆಯಿಂದನೂ ಅಷ್ಟೇ ವಿರಾಟ್ ಕೊಹ್ಲಿ ಅವ್ರು ಇಷ್ಟ. ಕೆಲವ್ರು ಹೇಳ್ತಾರೆ ಅವ್ರೇನು ಕನ್ನಡದವರಲ್ಲ ಅದು ಇದು ಅಂತ. ಕನ್ನಡದವ್ರು ಅಲ್ಲದೆ ಕನ್ನಡಕ್ಕೆಗೋಸ್ಕರ ಅಷ್ಟೊಂದು ಹೋರಾಡ್ತಾರಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇಷ್ಟ ಆಗ್ಬಿಡುತ್ತೆ. ಈ ಕನ್ನಡದವರೇ ಆಗಿದ್ದರೆ ಇಷ್ಟ ಆಗೋದು. ಈ ಕನ್ನಡದವ್ರು ಅಲ್ಲದೆ ಅವ್ರೇನೋ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ. ವಿರಾಟ್ ಕೊಹ್ಲಿ ಅವ್ರು ಕಂಡ್ರೆ ತುಂಬ ಇಷ್ಟ ಎಲ್ರಿಗೂ, ತುಂಬ ಜನಕ್ಕೆ, ನನಗೆ ಜಾಸ್ತಿ ಅದರಲ್ಲಿ. ಇವಾಗ RCB ಟೀಮ್ಗೆ 18 ವರ್ಷ ಆಗ್ತಾ ಇದೆ. ಸೊ ಈ ಸರಿನಾದ್ರೂ ಕಪ್ ಗೆಲ್ತೀವಿ ಅಂತ ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮಗೆ? ಗೆಲ್ತೀವಿ ಮ್ಯಾಮ್. ಈ ಸರಿ ಟೀಮ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಟೀಮ್ ಚೆನ್ನಾಗಿದ್ದರೆ ಅರ್ಧ ಕಪ್ ಗೆದ್ದಂಗೆ. ಇದು ನಾವು ಇದು ಟೀಮ್ ಬಿಡ್ಡಿಂಗ್ ನಡೆಯುತ್ತಲ್ಲ, ಅವತ್ತಿನ ದಿನ ನಾವು ಕರೆಕ್ಟು ಪ್ಲ್ಯಾನ್ ಮಾಡಿದ್ರೆ ಅರ್ಧ ಅಲ್ಲೇ ಗೆದ್ದಿರ್ತೀವಿ. ಇಲ್ಲಿ ಆಡೋದೇನು ಕಷ್ಟ ಇರಲ್ಲ. ಕೆಲವ್ರ ಹತ್ರ ಇದ್ದಾರೆ, ರಶೀದ್ ಖಾನು ಮತ್ತು ಸುನಿಲ್ ನಾರಾಯಣು ಎಲ್ಲ ಅವತ್ತಿಂದ ಅದೇ ಟೀಮಲ್ಲೇ ಆಡ್ತಾ ಇದ್ದಾರೆ. ಅವ್ರು ಎಂತಕ್ಕೆ ಇಟ್ಕೊಂಡಿದ್ದಾರೆ ಅಂತಂದರೆ ಟೀಮ್ ಸ್ಟ್ರಾಂಗ್ ಮಾಡೋದಕ್ಕೆ. ನಮ್ಮಲ್ಲಿ ಆ ಥರ ಉಳ್ಕೊಂಡಿದ್ದು ಒಬ್ಬನೇ ವ್ಯಕ್ತಿ, ವಿರಾಟ್ ಕೊಹ್ಲಿ ಒಬ್ಬರೇ. ಇನ್ನೊಂದಷ್ಟು ಜನ ಉಳ್ಕೊಂಡಿದ್ದಿದ್ರೆ ತುಂಬ ಚೆನ್ನಾಗಿರೋದು. ಬಟ್ ಎವ್ರಿ ಇಯರು ನಾವು ಮತ್ತೆ ಹೊಸ್ದಾಗಿ ಬಿಲ್ಡ್ ಮಾಡೋದು ಅದೊಂದು ಮಾಡ್ತಾ ಇದ್ದಾರಲ್ಲ, ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈ ಸರಿ ಒಂದಷ್ಟು ಬ್ಯಾಲೆನ್ಸ್ಡ್ ಟೀಮ್ ನಮ್ಮದು, ಒಳ್ಳೆ ಬ್ಯಾಲೆನ್ಸ್ಡ್ ಟೀಮ್. ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಮ್ಯಾಚ್ ನೋಡೋದಕ್ಕೆ? ಮ್ಯಾಚ್ RCB ಮ್ಯಾಚಿಗೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಇದ್ದೇ ಇರುತ್ತೆ ವೆಯ್ಟ್ ಯಾವಾಗೂ. ಆ್ಯಕ್ಚುಲಿ ನಾವು IPL ಅಷ್ಟೇ ಜಾಸ್ತಿ ನೋಡೋದು, ಅದರಲ್ಲೂ RCB ಮ್ಯಾಚು. ಸೊ ಚೆನ್ನಾಗಿ ಅನಿಸುತ್ತೆ ಖಂಡಿತ. RCB ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ಏನು ಅನ್ಸುತ್ತೆ ಈ ಸರಿ RCB ಟೀಮ್ ಬಗ್ಗೆ ಹೇಳೋದಾದ್ರೆ? ತುಂಬ ಹೋಪ್ ಇದೆ ಅಕ್ಕ, ಈ ಸರಿ ಗೆದ್ದೇ ಗೆಲ್ತಾರೆ ಅಂತ. ಎಲ್ಲ ಸೀಸನಲ್ಲೂ ಆ ಖುಷಿ ಎಂಜಾಯ್ಮೆಂಟ್ ಕೊಡ್ತಾ ಇದ್ದಾರೆ. ಬಟ್ ಆದರೂ ಕಪ್ ಬೇಕು ಅನಿಸುತ್ತೆ. ನೋಡೋಣ, ಈ ಸರಿ ಅಂತೂ ಕಪ್ ನಮ್ಮದೇ, ಗೆದ್ದೇ ಗೆಲ್ತೀವಿ. ಜೈ RCB. ಅಲ್ಲ, ಇವಾಗ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಇದು ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಇದು ಹೊಸ ಅಧ್ಯಾಯ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಈ ಸರಿ ಅನ್ಬಾಕ್ಸ್ ಇವೆಂಟ್ ಆಲ್ರೆಡಿ ಆಯಿತು. ಟೀಮ್ನ ನೋಡಿ ಏನು ಅನಿಸ್ತು? ಆಗ ಟೀಮು ಎಲ್ಲರಿಗಿನ್ನೂ ಸ್ಟ್ರಾಂಗ್ ಐತೆ. ಬಟ್ ಬೌಲಿಂಗಲ್ಲಿ ಯಾವ ಥರ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಪ್ರಾಕ್ಟೀಸ್ ಮ್ಯಾಚಲ್ಲೆಲ್ಲ 300+ ಸ್ಕೋರ್ ಮಾಡಿದ್ದಾರೆ. ನೋಡಬೇಕು ಬೌಲಿಂಗ್ ಹೆಂಗೆ ಮಾಡ್ತಾರೆ ಅಂತ. ರಜತ್ ಪಾಟಿದಾರ್ ಕ್ಯಾಪ್ಟನು. ಸೊ ಏನು ಅನ್ಸುತ್ತೆ ಈ ಬಾರಿ? ಕ್ಯಾಪ್ಟನ್ ಏನು ಅನ್ಸಲ್ಲಕ್ಕ, ವಿರಾಟ್ ಕೊಹ್ಲಿ ಇದ್ಮೇಲೆ ಅವನೇ ಲೀಡ್ ಮಾಡೋದು. ಆದ್ರೂ ಹೆಸ್ರಿಗೆ ಮಾತ್ರ ರಜತ್ ಪಾಟಿದಾರು, ಎಲ್ಲ ಲೀಡ್ ಮಾಡೋದು ವಿರಾಟ್ ಕೊಹ್ಲಿನೇ ಅನ್ಕೋತೀನಿ. ಇವಾಗ ಲಾಸ್ಟ್ ವುಮೆನ್ಸ್ ಗೆದ್ರು RCB ಮ್ಯಾಚು. ಸೊ ವಿರಾಟ್ ಕೊಹ್ಲಿ ಕೂಡ ಇದು ಚಾಂಪಿಯನ್ಸ್ ಟ್ರೋಫಿಗೆ ಎತ್ಕೊಂಡು ಬಂದರು. ಸೊ ಈ ಸರಿ RCB ಕಪ್ ಗೆದ್ದೇ ಗೆಲ್ತಾರೆ ಅಂತ ಅನ್ಸುತ್ತಾ? ಗೆಲ್ತಾರೆ ಅಕ್ಕ, ಮೋಸ್ಟ್ ಆಫ್ ಆಲ್ ಗೆಲ್ದೇ ಗೆಲ್ತಾರೆ. ಆದರೂ ಬೇರೆ ಟೀಮ್ಸ್ ನೋಡಿದ್ರೆ ಎಲ್ಲ ಟೀಮ್ಸು ಸ್ಟ್ರಾಂಗ್ ಇದೆ. ಬಟ್ ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಮಾತ್ರ ಮಿಸ್ ಆಗಲ್ಲ ಅನಿಸುತ್ತೆ. 17 ವರ್ಷ ಆಗಿದೆ RCB ಕಪ್ ಗೆದ್ದಿಲ್ಲ. ಈ ವರ್ಷ ಗೆದ್ದೇ ಗೆಲ್ತೀವಿ. ಏನಕ್ಕೆ ಅಂದರೆ ಜೆರ್ಸಿ ನಂಬರ್ ವಿರಾಟ್ ಕೊಹ್ಲಿದು 18. ಮ್ಯಾಚ್ನ ಸುಮ್ಮನೆ ಬೆಟ್ಟಿಂಗ್ ಆಡಿ ಇನ್ನೊಂದು ಆಡಿ ಯಾವುದು ದುಡ್ಡು ಕಳ್ಕೊಬೇಡಿ. ಯಾಕೆಂದರೆ ನಿಮ್ಮನ್ನ ನಂಬ್ಕೊಂಡು ತುಂಬ ಫ್ಯಾಮಿಲಿ ಅವ್ರು ಇರ್ತಾರೆ. ಇವಾಗ ಎಷ್ಟು IPL ಟೀಮ್ಗಳಿದೆ, ಅದೆಲ್ಲದಕ್ಕಿಂತ ಕ್ರೇಜ್ ಇರೋದೇ RCB. ಸರಿ, ಇನ್ನೇನೋ RCB ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಸರಿ RCB ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಏನು ಅನ್ಸುತ್ತೆ? ಮತ್ತೆ ಅನ್ಬಾಕ್ಸ್ ಇವೆಂಟ್ ಕೂಡ ಆಯಿತು ಆಲ್ರೆಡಿ. ಸೊ ಏನು ಅನ್ಸುತ್ತೆ? ಅನ್ಬಾಕ್ಸ್ ಇವೆಂಟು ತುಂಬ ಚೆನ್ನಾಗಿತ್ತು ಬಿಡಿ. ಅದರಲ್ಲೂ ಅಪ್ಪು ಸಾದ್ ಸಾಂಗ್ ಎಲ್ಲ ಕೇಳಿ ತುಂಬ ಖುಷಿ ಪಟ್ವಿ. ನಾವು ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಿಲ್ಲ. ಈ ಸಲ 17 ವರ್ಷ ಆಗಿದೆ RCB ಕಪ್ ಗೆದ್ದಿಲ್ಲ. ಈ ವರ್ಷ ಗೆದ್ದೇ ಗೆಲ್ತೀವಿ. ಏನಕ್ಕೆ ಅಂದರೆ ಜೆರ್ಸಿ ನಂಬರ್ ವಿರಾಟ್ ಕೊಹ್ಲಿದು 18. ಯಾಕೆಂದರೆ 18 ಇರೋದ್ರಿಂದ 18ನೇ ವರ್ಷ ಈ ಸಲ ವಿರಾಟ್ ಅವರು ಕಪ್ ಕೊಡ್ತಾರೆ ನಮಗೆ RCBಗೆ. ಮತ್ತು ಮ್ಯಾಚ್ ಥರನೇ ನೋಡಿ, ಯಾರು ಮ್ಯಾಚ್ನ ಸುಮ್ಮನೆ ಬೆಟ್ಟಿಂಗ್ ಆಡಿ ಇನ್ನೊಂದು ಆಡಿ ಯಾವುದು ದುಡ್ಡು ಕಳ್ಕೊಬೇಡಿ. ಯಾಕೆಂದರೆ ನಿಮ್ಮನ್ನ ನಂಬ್ಕೊಂಡು ತುಂಬ ಫ್ಯಾಮಿಲಿ ಅವ್ರು ಇರ್ತಾರೆ. ಬೆಟ್ಟಿಂಗ್ ಅಂತೂ ಆಡೋಕ್ಕೆ ಹೋಗ್ಬೇಡಿ. ಕ್ರೀಡೆ ಥರನೇ ನೋಡಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ.
ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಟೈಮು RCBಯ ಹೊಸ ಅಧ್ಯಾಯ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಸೊ ಈ ಸರಿ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ? ಈ ಸರಿ ಏನು ಹೇಳಿಲ್ಲ, ಬಟ್ ನಾರ್ಮಲ್ ಈವೆಂಟ್ ನಡೀತು ಅಷ್ಟೇ. ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ? ಅಂದರೆ ಕಪ್ ಗೆದ್ದೇ ಗೆಲ್ತಾರೆ ಅಂತ ಎಷ್ಟು ಪರ್ಸೆಂಟೇಜ್ ಇದೆ ನಿಮ್ಗೆ? ಎಲ್ಲದೂ ಗೆಲ್ಲಬೇಕು ಅಂತಾನೆ ಆಡೋದು. ಓಕೆನಾ, ನಮ್ಮ ಈ ಇಡೀ ಇವಾಗ ಎಷ್ಟು IPL ಟೀಮ್ಗಳಿದೆ ಅದೆಲ್ಲದಕ್ಕಿಂತ ಕ್ರೇಜ್ ಇರೋದೇ RCB ಟೀಮು. ಇಡೀ ನೀವು ಯಾವುದೇ ಒಂದು ಟೀಮ್ ತೊಗೊಳ್ಳಿ, ಮುಂಬೈ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಚೆನ್ನೈ ಇರ್ಬೋದು, ಈ ನಾವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡೋ ಥರ ಆಗುತ್ತೆ ಬೆಂಗಳೂರಲ್ಲಿ. ಬೆಂಗಳೂರು ಮತ್ತು ಚೆನ್ನೈ ಮ್ಯಾಚ್ ನೋಡೋದು ಬೇಕಾದ್ರೆ ನಮಗೆ ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ದು ಟಿಕೆಟ್ ಸಿಗ್ಬೋದು, ಈ ನಮ್ಮ ಬೆಂಗಳೂರು ಚೆನ್ನೈದು ಟಿಕೆಟ್ ಸಿಗಲ್ಲ. ಅದಕ್ಕೋಸ್ಕರ ಏನಂದರೆ RCBಗೆ ತುಂಬ ಕ್ರೇಜ್ ಇದೆ. ಆ ಕ್ರೇಜೇ ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ನೇ ನಾವು ಸೋಲಕ್ಕೆ ಕಾರಣ ಆಗ್ತಾಯಿದೆ. ಎಕ್ಸ್ಪೆಕ್ಟೇಷನ್ ಏನು ಜಾಸ್ತಿ ಮಾಡಿದೆ ಈ ಸಲ ಜರ್ಸಿ ನಂಬರ್ 18 ವಿರಾಟ್ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ 18 ಎಲ್ಲರಿಗೂ ಲಕ್ಕಿರುತ್ತೆ ಅಂದ್ಕೊಂಡಿದ್ದೀವಿ. ಈ ಸರಿ ಬಂದ್ಬಿಟ್ಟು ರಜತ್ ಪಾಟಿದಾರ್ ಕ್ಯಾಪ್ಟನ್ನು. ಸೊ ಏನು ಅನ್ಸತ್ತೆ ಅವ್ರ ಕ್ಯಾಪ್ಟನ್ಸಿ ಯಾವ ಥರ ಇರುತ್ತೆ ಅನ್ಸತ್ತೆ? ಕ್ಯಾಪ್ಟನ್ಶಿಪ್ ಯಾರೇ ಇದ್ರೂ ಓಕೆ, ರಜತ್ ಪಾಟೀಲ್ ಇದ್ರೂ ಪರವಾಗಿಲ್ಲ. ಕೊಹ್ಲಿಯವರೇ ಇನ್ಚಾರ್ಜ್ ಇರುತ್ತೆ. ಯಾಕೆಂದರೆ ಅಷ್ಟು ಟ್ಯಾಲೆಂಟ್ ಇಲ್ಲ ಅವ್ರಿಗೆ. ಕ್ಯಾಪ್ಟನ್ ಆಗಿ ಮಾಡಿರೋದ್ರಿಂದ ಕ್ಯಾಪ್ಟನ್ಶಿಪ್ ಚೇಂಜ್ ಆಗಿ ಗೆಲ್ಬೋದು ಅನ್ನೋ ಥರನೇ ಇರೋದು. ಯಾಕೆಂದರೆ ಮೊನ್ನೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ. ವಿರಾಟ್ ಅವರು ಫಾರ್ಮಲ್ಲಿದ್ದಾರೆ. ಈ ಸಲ ಎಲ್ಲರಿಗೂ ಚೆನ್ನಾಗಿ ಇಡ್ತಾರೆ. ಎಲ್ಲ ಟೀಮ್ಗೂ ಸರಿಯಾಗಿ ಇಟ್ಟು ಎಲ್ಲ ಸಿಕ್ಸ್ಗಳು ಚೆನ್ನಾಗಿ ಹೋಗ್ತವೆ. ಓಕೆ, ಮ್ಯಾಚ್ ಥರ ನೋಡಿ ಯಾರು ಬೆಟ್ಟಿಂಗ್ ಆಡೋಕೆ ಹೋಗ್ಬಿಡಿ ಅಂತ ಹೇಳಿ. ನೋಡಿದ್ರಲ್ವ ಜನಗಳ ಅಭಿಪ್ರಾಯ. ನಿಮಗೇನು ಅನ್ಸುತ್ತೆ? RCB 18ನೇ ವರ್ಷಕ್ಕೆ ಕಪ್ ಗೆದ್ಕೊಂಡು ಮನೆಗೆ ಹೋಗ್ತಾರೆ ಅಂತ ಅನ್ಸುತ್ತಾ? ಸೊ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇದ್ದೀವಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.